ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಇಂದಿನ ವಿಡಿಯೋದಲ್ಲಿ ಈ ಶನಿ ಮಹಾತ್ಮ ಸಂಚಾರ 2025 ಯಾವ ರಾಶಿಗೆ ಎಂಥ ಎಫೆಕ್ಟ್ ಇರ್ತವೆ ಅಂತ ನಾವು ಡೀಟೇಲ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಿರ್ತೀವಿ. ಆ ವಿಡಿಯೋ ನೋಡ್ಬಿಟ್ಟು ಇದು ನೋಡಿದರೆ ಇದು ಡೀಟೇಲ್ ವಿಶ್ಲೇಷಣೆ ಮಾಡಿದ್ದೀವಿ, ಒಂದೊಂದು ರಾಶಿಗೆ ಯಾವ ಥರ ಆಗುತ್ತಂತ. ಸೊ ಈಗ ನಾವು ಮಾತಾಡೋ ರಾಶಿ ಏನಂದರೆ ಮಿಥುನ ರಾಶಿ. ಈ ಮಿಥುನ ರಾಶಿ ಕಾಲಪುರುಷ ತತ್ವಕ್ಕೆ 3ನೇ ರಾಶಿ, ಗೊತ್ತಿರೋ ವಿಷಯ. ಆದರೆ ಈ ಶನಿ ಸಂಚಾರ ನಡೀತಾ ಇರೋದು 2025 ಮಾರ್ಚ್ ತಿಂಗಳು 29ನೇ ತಾರೀಕಿಗೆ ಕುಂಭ ರಾಶಿನಿಂದ ಮೀನ ರಾಶಿಗೆ ಸಂಚಾರ ಆಗಿದ್ದಾರೆ. ಅಂದರೆ ಇಷ್ಟು ದಿವಸ ಮಿಥುನ ರಾಶಿಗೆ 9ನೇ ಮನೆಯಲ್ಲಿ ಭಾಗ್ಯ ಶನಿವಾಗಿ ಇದ್ದಿರೋ ಶನಿ ಮಹಾತ್ಮ ಈಗ ಬರ್ತಾ ಇರೋದು 10ನೇ ಮನೆಗೆ ಬರ್ತಾರೆ. 10ನೇ ಮನೆಗೆ ಬರೋ ಶನಿ ಮಹಾತ್ಮ ಏನು ಕರಿತೀವಿ ಅಂದರೆ ಕರ್ಮ ಶನಿ ಹೇಳ್ತೀವಿ, ರೈಟಾ? ಕರ್ಮ ಶನಿ ಅಂದರೆ ಏನೋ ಇದಾಗ್ಬಿಡುತ್ತೆ ಅನ್ಕೊಟ್ಲ. ಒಂಥರ ಕರ್ಮ ಶನಿ ಅಂದರೆ ಈ ಕಾರ್ಯ ವಿಷಯದಲ್ಲಿ ಯಾವ ಕೆಲಸ ಮಾಡ್ತಿರೋ ಅಂಥ ವಿಷಯದಲ್ಲಿ ಏನೇನಾಗುತ್ತಂತ ಇದೊಂದು ಎಫೆಕ್ಟ್. ಸೊ ಈ ಥರ ಕರಿತಾ ಇದ್ವಿ. ಈಗ 10ನೇ ರಾಶಿನಲ್ಲಿ ಮೀನ ರಾಶಿಯಲ್ಲಿ ಬರುವಾಗ ಈ ಮಿಥುನ ರಾಶಿಗೆ ಎಂಥ ಫಲ ಇರ್ತವೆ ಅಂದರೆ ಫಸ್ಟ್ ಇರೋದು ಈ ಕರ್ಮಶನಿ ಹೇಳಿದ್ವಿ. ಇಲ್ಲಿ ಬರೋದು ಒಳ್ಳೆ ಫಲ ಎಷ್ಟು ಇರ್ಬೋದು ಅಂದರೆ ಒಂದೊಂದಕ್ಕೊಂದು ಮಾರ್ಕ್ಸ್ ಕೊಟ್ಟಿದ್ವಿ. 80% ನಾವು ಒಳ್ಳೆ ಫಲ ಈ ಮಿಥುನ ರಾಶಿಗೆ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಬೇರೆ 20% ನೆಗೆಟಿವ್ ಫಲನ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಸೊ ಈ ನೆಗೆಟಿವ್ ಫಲ ಯಾವುದಿದೆಯೋ ಅದನ್ನು ನಾವು ಸ್ವಲ್ಪ ಮ್ಯಾನೇಜ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಒಳ್ಳೆ ಫಲ ನೀವು ಯಾವುದು ಎಫರ್ಟ್ಸ್ ಆಗಿಬಿಟ್ರೆ ನೀವು ಒಳ್ಳೆ ಫಲ ಪಡ್ಕೋಬೋದು. ಇದೇ ಇಂಟೆನ್ಷನ್ ಆಫ್ ಈ ವಿಡಿಯೋ. ಈ ಮಿಥುನ ರಾಶಿ 10ನೇ ಮನೆಯಲ್ಲಿ ಶನಿ ಮಹಾತ್ಮ ಬಂದರೆ ಎಲ್ರಿಗೂ ಗೊತ್ತಿರೋ ವಿಷಯ, ಈ ಬಿಸ್ನೆಸ್ ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು. ಯಾವ ಬಿಸ್ನೆಸ್ ನೀವಿದ್ರೂ ಸ್ಲೋ ಡೌನ್ ಆಗ್ಬೋದು. ಸ್ವಲ್ಪ 10ನೇ ಮನೇಲಿ ಇರೋದು ಈ ಉದ್ಯೋಗ ಇರುತ್ತೆ ನೋಡಿದರೆ ಅವ್ರಿಗೂ ಸ್ವಲ್ಪ ನಿಧಾನ ಬರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಾರೆ ಮೈಂಡ್ ವರ್ಕ್ ಆಗಲ್ಲ. ನಿಧಾನವಾಗಿ ನೀವು ಯೋಚನೆ ಮಾಡಿ ಒಂದು ಕೆಲಸ 4 ಸಮಯ ಥಿಂಕ್ ಮಾಡ್ಬೋದ್ರೆ ಇದರಿಂದ ನಾವು ಮುಂದುವರಿಸ್ಬಿಟ್ಟು ಪಾಸಿಟಿವ್ ಆಗಿ ಮಾಡ್ಕೋಬೋದು. ಇಲ್ಲಾಂದರೆ ಅದು ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ. ಸೊ ನಿಧಾನ ಬಿಸ್ನೆಸ್ ವಿಷಯದಲ್ಲಿ ಇಷ್ಟು ದಿವಸ ನೀವು ಯಾವಾಗ ಕಳ್ಕೊಂಡಿದ್ದೀರೋ ಅದೆಲ್ಲ ವಾಪಸ್ ಬರೋ ಟೈಮ್ ಒಳ್ಳೆಯದಾಗಿ ಆಗಿ ಬರುತ್ತವೆ. ದುಡ್ಡು ಕಳ್ಕೊಂಡಿರ್ಬೋದು, ಇಲ್ಲ ಒಂದು ಪೊಸಿಷನ್ನಲ್ಲಿ ಏನು ಅಂತಾರೆ ಒಂದೇ ಒಂದು ಟಾಪ್ ಪೊಸಿಷನ್ ಇರ್ತೀರ, ಪ್ರಮೋಟ್ ಮಾಡಿ ಅಥವಾ ಬೇರೊಬ್ಬರು ನಿಮ್ಮ ಪೊಸಿಷನ್ಗೆ ಹಾಕಿರ್ತಾರೆ. ಸೊ ಅಂದು ಬಿಟ್ಟು ಕೊಟ್ಟಿರೋದು ಇವು ವಾಪಸ್ ನಿಮ್ಗೆ ಸೇರಿ ಬರುತ್ತವೆ. ಒಂದು ಬಿಸ್ನೆಸ್ ಎಂಪ್ಲಾಯಿಗಳಿರ್ತಾರೆ ನೋಡಿ ಸರ್, ಯಾವ ಬಿಸ್ನೆಸ್ ಇರ್ತಾರೋ ಅವ್ರಿಗೆ ತಿರುಗಿ ರೀಪೊಸಿಷನ್ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಎಲ್ಲ ವಿಷಯಕ್ಕಾದ್ರೂ ಇಷ್ಟು ದಿವಸ ಎಂತಿ ವಿಷಯದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸ್ವಲ್ಪ ಬಿಸ್ನೆಸ್ ಸಪೋರ್ಟ್ ಇರಲ್ಲ ಅಂದ್ಕೊಂಡಿದ್ರೆ ಇವಾಗ ವೈಫ್ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಆಗಿ ಇರ್ತಾರೆ. ಸೊ ಇದೊಂದು ಪಾಸಿಟಿವ್ ವಿಷಯ. ಯಾಕಂದರೆ ಕುಟುಂಬದಲ್ಲಿ ವೈಫ್ ಸಪೋರ್ಟ್ ಇದ್ಬಿಟ್ರೆ ನೀವು ಎಷ್ಟೋ ವಿಷಯನೂ ಪ್ರಾಬ್ಲಮ್ ಇದ್ರೂ ಫೇಸ್ ಮಾಡಿಕೊಂಡು ಎಸ್ಕೇಪ್ ಆಗ್ಬೋದು. ಆದರೆ ಇಷ್ಟು ದಿವಸ ಅಣ್ಣ ತಮ್ಮರು ಇರ್ತಾರೆ ನೋಡಿ, ಅವರು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮ್ಮನ್ನ ಬಿಟ್ಟು ದೂರ ಹೋಗಿರ್ತಾರೆ. ಅಂಥ ವಿಷಯ ಇವಾಗ ಈ ಟೈಮ್ನಲ್ಲಿ ಈ ಶನಿ ಸಂಚಾರ ಆದಮೇಲೆ ಎಲ್ಲರೂ ನೀವು ಮಾತಾಡಿಸ್ತಾರೆ, ನಿಮ್ಗೆ ಸಪೋರ್ಟಿವ್ ಇರ್ತಾರೆ. ಸೊ ಅದು ಒಂದು ಒಳ್ಳೆಯ ಎಫೆಕ್ಟನ್ನು ನಾವು ನೋಡ್ಕೋಬೋದು. ಇಷ್ಟು ದಿವಸ ಮನೆ ಕಟ್ಟಬೇಕು ಸರ್, ನಾ ಗಾಡಿ ತೊಗೋಬೇಕು ಸರ್, ಆಗಲಿಲ್ಲ ಅಂತ ಅಂದ್ಕೊಂಡಿರೋರ್ಗೆ ಈಸಿಯಾಗಿ ಲೋನ್ ಸಿಗ್ತವೆ. ಈಗ ಲೋನ್ ಅಪ್ಲೈ ಮಾಡಿ, ಎಸ್ಪೆಷಲಿ 2 ವೀಲರ್ ಮಾಡಬೇಕಂದ್ರೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ. 2 ವೀಲರ್ ಈಸಿಯಾಗಿ ತೊಗೊಳ್ತೀರಿ. ಕಾರ್ ತೊಗೊಬಿಡ್ತೀನಿ, ಮನೆ ಕಟ್ಟಬೇಕು ನೋಡ್ರು ಆರಾಮ್ಸೆ ಲೋನ್ ಸಿಗ್ತವೆ. ಈಗ ಲೋನಲ್ಲಿ ಮಾಡೋದು ಉತ್ತಮ. ಸೊ ಅದೇ ಈ ಟೈಮ್ಲಿ ಸಿಚುವೇಶನ್, ಅದು ತಕ್ಕನವಾಗಿ ನಾವು ಮಾಡ್ಕೊಳ್ಳೋದು ಉತ್ತಮ. ಆಮೇಲೆ ಮದುವೆ ಆಗಿದೆ ಸರ್, ಮಕ್ಕಳಾಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ರೆ ಇದು ರೈಟ್ ಟೈಮ್. ನೀವು ಪ್ಲ್ಯಾನ್ ಮಾಡಿ, ಮಕ್ಕಳು ಆಗ್ತಾರೆ. ಇಲ್ಲ ನಾವು ಹಾಸ್ಪಿಟ್ಲ್ ವಿಷಯದಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದೀವಿ, ಏನಿದೆಯಲ್ಲ IVF ಅಂತ ವಿಷಯ ಮಾಡ್ತೀವಿ ಅಂದರೆ ಅದು ಮಾಡೋದಕ್ಕೂ ಮುಂದುವರಿಸಿದ್ರೆ ಪಾಸಿಟಿವ್ ನಡೀಲಿಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಸೊಸೈಟಿಯಲ್ಲಿ ನಮ್ಗೆ ಸ್ವಲ್ಪ ಮರ್ಯಾದೆ ಕಡಿಮೆ ಆಯಿತು, ಏನೋ ಒಂಥರ ಜಗಳ, ಆಮೇಲೆ ನಮ್ಮಲ್ಲಿ ಡೌಟ್ ಬೀಳ್ತಾರೆ,
ಎಸ್ಪೆಷಲಿ ಈ ಟ್ರಸ್ಟ್ ಅಂತ ವಿಷಯದಲ್ಲಿ ಇರ್ತಾರೆ ನೋಡಿ, ಇಂಥವ್ರಿಗೆ ಮೇಲೆ ಒಂದು ನೆಗೆಟಿವ್ ಎಫೆಕ್ಟ್ ಬಂದಿರ್ತವೆ. ಅಂಥವ್ರಿಗೆಲ್ಲ ಇವಾಗ ಪಾಸಿಟಿವ್ ಆಗಿ ಅವ್ರಿಗೆ ಒಳ್ಳೆ ಹೆಸರು, ಒಳ್ಳೆ ಗೌರವ ಸಿಗ್ತವೆ. ಎಕ್ಸಾಮ್ ಏನೋ ಬರ್ತಿದ್ರೆ ಒಳ್ಳೆ ಮಾರ್ಕ್ಸ್ ತಗೋಬೋದು. ಇಷ್ಟು ದಿವಸ ಸರಿಯಾಗಿ ಓದ್ತಾ ಇಲ್ಲ, ಏನೋ ಒಂದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇರೋದ್ರೆ ಈ ಟೈಮಿನಲ್ಲಿ ಒಳ್ಳೆ ಎಕ್ಸಾಮಲ್ಲಿ ಮಾರ್ಕ್ ತಗೋಬೋದು. ಪ್ಲಾನ್ ಮಾಡಿ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ವಿಷಯದನ್ನು ವಿನ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಯಾಕಂದರೆ 10ನೇ ಮನೆಯಲ್ಲಿ ಶನಿ ಬಂದರೆ ಅದು ಒಳ್ಳೆ ಫಲನೇ ಕೊಡುತ್ತವೆ. ಸೊ ಆ ವಿಷಯಕ್ಕಾಗಿ ಏನು ಪ್ಲಾನ್ ಮಾಡಿದ್ರು ಮಾಡ್ಕೋಬೋದು. ನೀವು ಏನು ಥರ ಎಕ್ಸ್ಪೆಕ್ಟ್ ಮಾಡ್ತೀರ, ಮದುವೆ ಮಾಡ್ಬೇಕು ಹಂಗೆ ಅನ್ಕೊಂಡಿದ್ದೀನಿ, ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡೋದು ಆ ಥರ ನಿಮ್ಮ ಮ್ಯಾರೇಜ್ ಲೈಫ್ ಸೆಟ್ ಆಗ್ತವೆ. ಬಟ್ ಒಂದು ವಿಷಯ ಅಂದರೆ, ಯಾವ ಒಬ್ಬರಿಗೆ ವಿಷಯಕ್ಕೆ ಗ್ಯಾರಂಟಿ ಯಾವ ವಿಷಯಕ್ಕೂ ನೀವು ಕೊಡೋಕೆ ಹೋಗಬಾರ್ದು. ಬ್ಯಾಂಕಲ್ಲಿ ಯಾರಾவது ಸೂರಿಟಿ ಕೊಡಿ, ಇಲ್ಲ ಇದು ಕೊಡಿ, ಅದು ಕೊಡಿ ಅಂದರೆ ಅದು ಸ್ವಲ್ಪ ಅವಾಯ್ಡ್ ಮಾಡಿ. ಲ್ಯಾಂಡ್ ಆಮೇಲೆ ಇಂಥ ವಿಷಯದಲ್ಲಿ, ಪ್ರಾಪರ್ಟಿ ವಿಷಯದಲ್ಲಿ ಏನೋ ಕೇಸು ಮತ್ತು ಬೇರೆ ಏನಾದ್ರು ಜಗಳ ಅಂತ ವಿಷಯ ಇದ್ದರೆ ವಿನ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ವಿನ್ ಆಗ್ತೀರಿ. ಯಾಕಂದರೆ 10ನೇ ಮನೆಯಲ್ಲಿ ಶನಿ ಮಹಾತ್ಮ ವಿನ್ ಮಾಡೋದು ಫಲನೇ ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ಅದು ಪ್ಲಾನ್ ಮಾಡಬೇಕು. ಇದು ಪಾಸಿಟಿವ್ ಫಲ ಪ್ಲಾನ್ ಮಾಡಿ ಇದು ವರ್ಕೌಟ್ ಆಗ್ತವೆ. 4ನೇ ಮನೆ, 7ನೇ ಮನೆ, 12ನೇ ಮನೆಯಲ್ಲಿ ಈ ಶನಿ ಮಹಾತ್ಮ ದೃಷ್ಟಿ ಇರೋದು ಸ್ವಲ್ಪ ತಾಯಿ ಮತ್ತು ಮನೆಯವರು ಇರ್ತಾರೆ ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತವೆ. ಅದು ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ತಿಳ್ಕೊಬೇಕಷ್ಟೆ. ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಫ್ಯಾಮಿಲಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರೋದು ಸ್ವಲ್ಪ ಇದು ನೆಗೆಟಿವ್ ಪಾಯಿಂಟ್. ಅದು ತಿಳ್ಕೊಂಡು ಆ ಥರ ಪ್ಲ್ಯಾನ್ ಮಾಡಿ ಮುಂದುವರಿಸ್ಬೋದು. ಈ ಗಾಡಿ ಓಡಿಸ್ತೀವಿ ನೋಡಿ ಸರ್, ಆ ವಿಷಯದಲ್ಲಿ ಬಿ ಕೇರ್ಫುಲ್. ಅದು ಸ್ವಲ್ಪ ನೆಗೆಟಿವ್ ಎಫೆಕ್ಟ್. ಬಟ್ ಕೇರ್ಫುಲ್ ಇದ್ರೇ ಏನು ತೊಂದರೆ ಆಗೋದಿಲ್ಲ. ಮನೆಯಲ್ಲಿ ವೈಫು ಮತ್ತು ತಾಯಿಗೆ ಸ್ವಲ್ಪ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಅದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಇಮಿಡಿಯೇಟಾಗಿ ಟೈಮ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಸ್ವಲ್ಪ ನಿದ್ದೆ ಇರೋದಿಲ್ಲ. ಯಾಕಂದ್ರೆ ನಿಮ್ಮ 12ನೇ ಮನೆಗೆ ಶನಿ ದೃಷ್ಟಿ ಇರುವಾಗ ನೈಟಲ್ಲಿ ನಿದ್ದೆ ಬರೋದಿಲ್ಲ. ಅದು ಬೇರೆ ದಾರಲ್ಲಿ ಯಾವ ಥರ ಸ್ವಲ್ಪ ಜನ ಧ್ಯಾನ ಮಾಡ್ತಾರೆ, ಯೋಗ ಮಾಡ್ತಾರೆ, ಏನೇನೋ ಮೆಥಡ್ ಇದೆಯೋ ಅದು ಮೆಥಡ್ ಫಾಲೋ ಮಾಡ್ಕೊಂಡು ಅದು ಮ್ಯಾನೇಜ್ ಮಾಡ್ಕೋಬೇಕಾಗ್ತವೆ. ಯಾವ ಜಾಬ್ಲಿ ಕಿರಿಕಿರಿ ಇದೆ ಚೇಂಜ್ ಮಾಡೋಣ ಅನ್ಕೊಂಡಿರ್ತೀರ ತುಂಬ ಜನ. ಜಾಬ್ ವಿಷಯದಲ್ಲಿ 10ನೇ ಮನೆಯಲ್ಲಿ ಶನಿ ಇರುವಾಗ ಒಂಥರ ರೆಸ್ಪೆಕ್ಟ್ ಹೋಗಿರ್ತವೆ. ಅಯ್ಯೋ ಬಿಡ್ಬೇಡ, ಈ ಕೆಲಸ ನನಗೆ ಬೇಡಪ್ಪ, ಸಾಕನ್ನು ಅನಿಸ್ಬಿಡುತ್ತೆ. ಸೊ ಅದು ಡೋಂಟ್ ಟೇಕ್ ಎನಿ ಡಿಸಿಷನ್ಸ್. ಮೇ ತಿಂಗಳವರೆಗೆ ಸ್ವಲ್ಪ ಕಾಯಿರಿ, ಅದು ಆಮೇಲೆ ಏನಾದ್ರು ಡಿಸೈಡ್ ಮಾಡಿ. ಅಷ್ಟುವರೆಗೆ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ಇವಾಗ ಕೆಲಸ ಬಿಟ್ಟರೆ ಇಮಿಡಿಯೇಟ್ ಕೆಲಸ ಸಿಗೋದಿಲ್ಲ, ಬೇರೆ ವಿಷಯ ಆಗೋದಿಲ್ಲ. ಆದರೆ ಅದೇ ಥರ ನೋಡಿ ಮೇ ತಿಂಗಳಾದಮೇಲೆ ಒಂದು ಒಳ್ಳೆ ಅವಾರ್ಡ್ ಸಿಗ್ತವೆ. ನೀವೇನೋ ಪ್ಲಾನ್ ಮಾಡಿ ಒಳ್ಳೆ ಎಂಪ್ಲಾಯಿಂದ ಅವಾರ್ಡ್ ಸಿಗ್ತವೆ. ಬೇರೆ ಬೇರೆ ವಿಷಯದಲ್ಲಿ ಅವಾರ್ಡ್ ಮಾಡಿದ್ರೂ ಎಲ್ರಿಗೂ ಒಳ್ಳೆ ಕ್ರೌನ್ ಸಿಕ್ಕೋ ಟೈಮಿಂದ ಅನ್ಕೋಬೋದು. ಯಾವ ವಿಷಯ ಆದ್ರೂ ಆರ್ಗ್ಯುಮೆಂಟ್ ಬೇಡ. ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಿಕೊಂಡು ನಾವು ಹಾಗೆ ಮಾಡ್ತೀವಿ ಅಂದರೆ ಮಾಡೋದು ಬೇಡ. ಸೊ ಇಂಥ ವಿಷಯದಲ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ಯಾವುದು ನೆಗೆಟಿವ್, ಯಾವುದು ಪಾಸಿಟಿವ್, ಎಲ್ಲಿ ಪಾಸಿಟಿವ್ ಇದೆಯೋ ಪ್ಲ್ಯಾನ್ ಮಾಡ್ಕೊಂಡು ಮುಂದೋಗಿ, ಎಲ್ಲಿ ನೆಗೆಟಿವ್ ಇದೆಯೋ ನಿಧಾನವಾಗಿ ಪ್ಲ್ಯಾನ್ ಮಾಡಿ ಅಂತ ಈ ಮಿಥುನ ರಾಶಿಗೆ ನಾವು ಹೇಳೋದು ವಿಷಯ. ಸೊ ಈ ಶನಿ ಮಹಾತ್ಮ ಆಮೇಲೆ ಈ ರಾಶಿನಲ್ಲಿ ಗುರು ಮೇ ತಿಂಗಳಾದ್ಮೇಲೆ ಗುರು ಬಂದ್ಬಿಟ್ಟು ರಾಶಿಯಲ್ಲಿ ಇರ್ತಾರೆ. ಅದು ಏನಾಗುತ್ತೆ, ಸ್ವಲ್ಪ ಒಂಥರ ಲೇಜಿನೆಸ್, ವೆಯ್ಟ್ ಆಗೋಕ್ಕೆ ಚಾನ್ಸ್ ಇರ್ತವೆ. ಸ್ವಲ್ಪ ಜಿಮ್ ಏನಾದರೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಅದೊಂದು ಗುರು ಅಲ್ಲಿ ಬರುವಾಗ, ಅದು ಗುರು ಸಂಚಾರ ಅಂತ ನಾವು ಒಂದು ನೆಕ್ಸ್ಟ್ ವೀಡಿಯೋಸ್ ಹಾಕ್ತೀವಿ ಮೇ ತಿಂಗಳಲ್ಲಿ. ಅದರಲ್ಲಿ ಸ್ವಲ್ಪ ಡೀಟೇಲ್ ಡಿಸ್ಕಸ್ ಮಾಡುವ. ಜಸ್ಟ್ ಓನ್ಲಿ ಇದು ಅವೇರ್ನೆಸ್ಗಾಗಿ ತಗೊಳ್ಳಿ. ಅದರ್ವೈಸ್ ಎಲ್ಲ ಬೆಸ್ಟ್ ಆಗ್ತದೆ. ಒಳ್ಳೆಯದ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳಿ ಸರ್. ಆಲ್ ದಿ ಬೆಸ್ಟ್. ನಮಸ್ಕಾರ.